40ಕ್ಕೂ ಹೆಚ್ಚು ಅಡಿಕೆ ಸಸಿಗಳ ಮಾರಣ ಹೋಮ. ಸಾಲ ಮಾಡಿ ಬೆಳೆಸಿದ್ದ ಗಿಡಗಳಿಗೆ ದುಷ್ಕರ್ಮಿಗಳ ಕತ್ತರಿ. ರೈತ ಮಹಿಳೆಯ ಕಣ್ಣೀರು. ಪೊಲೀಸರಿಗೆ ನ್ಯಾಯಕ್ಕಾಗಿ ಮನವಿ. ಹೌದು ಪ್ರಿಯ ವೀಕ್ಷಕರೇ, ಗುಬ್ಬಿ ತಾಲ್ಲೂಕಿನ ರೈತ ಮಹಿಳೆಯ ಜಮೀನಿಗೆ ನುಗ್ಗಿದ ದುಷ್ಕರ್ಮಿಗಳು 40ಕ್ಕೂ ಹೆಚ್ಚು ಅಡಿಕೆ ಸಸಿಗಳ ಕತ್ತರಿಸಿ ಹಾಕಿರುವ ಘಟನೆ ಗುಬ್ಬಿ ತಾಲ್ಲೂಕಿನ ಆಗಲವಾಡಿ ಹೋಬಳಿಯ ಹೊಸಕೆರೆ ಗ್ರಾಮದಲ್ಲಿ ನಡೆದಿದೆ. ಸಾಲ ಸೂಲ ಮಾಡಿ ಅಡಿಕೆ ಸಸಿಗಳನ್ನು ತಂದು ಮಕ್ಕಳಂತೆ ಸಾಕಿ ಬೆಳೆಸಿದ್ದ ರೈತ ಮಹಿಳೆಯ ರಾಜೇಶ್ವರಿ ಅವರಿಗೆ ದುಷ್ಕರ್ಮಿಗಳ ಕೃತ್ಯದಿಂದ ದಿಕ್ಕೇ ತೋಚದಂತಾಗಿದೆ. ರಾತ್ರೋರಾತ್ರಿ ಜಮೀನಿಗೆ ನುಗ್ಗಿದ ಕಿಡಿಗೇಡಿಗಳು 40ಕ್ಕೂ ಹೆಚ್ಚು ಅಡಿಕೆ ಸಸಿಗಳನ್ನು ಕತ್ತರಿಸಿ ಹಾಕಿದ್ದಾರೆ ಎಂದು ರೈತ ಮಹಿಳೆ ಆರೋಪಿಸಿದ್ದಾರೆ. ಕಣ್ಣೆದುರೇ ನೆಲಕ್ಕುರುಳಿದ ಅಡಿಕೆ ಸಸಿಗಳನ್ನು ಕಂಡು ರಾಜೇಶ್ವರಿ ಕಣ್ಣೀರು ಹಾಕಿದ್ದಾರೆ. ಸಾಲ ಮಾಡಿ ಗಿಡಗಳನ್ನು ತಂದು ನೆಟ್ಟು ಬೆಳೆಸಿದ್ದೇವೆ, ಮಕ್ಕಳಂತೆ ಸಾಕಿದ್ದೇವೆ. ಆದರೆ ದುಷ್ಕರ್ಮಿಗಳು ಎಲ್ಲವನ್ನು ಕಡಿದು ಹಾಕಿದ್ದಾರೆ. ಆರೋಪಿಗಳನ್ನು ಪತ್ತೆ ಹಚ್ಚಿ ನಮಗೆ ನ್ಯಾಯ ಕೊಡಿಸಬೇಕು ಎಂದು ಪೊಲೀಸರಿಗೆ ಮನವಿ ಮಾಡಿದ್ದಾರೆ. ಗುಬ್ಬಿಯಲ್ಲಿ ರೈತ ಬೆಳೆಗಳಿಗೆ ರಕ್ಷಣೆ ಇಲ್ವಾ? ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ರೈತ ಸಂಘದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಹರೇಹಳ್ಳಿ ಮಂಜುನಾಥ್, ಗುಬ್ಬಿ ತಾಲೂಕಿನಲ್ಲಿ ರೈತರ ಜಮೀನು ಹಾಗೂ ಬೆಳೆಗಳಿಗೆ ಹಾನಿ ಮಾಡುತ್ತಿರುವ ಇಂತಹ ಪ್ರಕರಣಗಳು ಪದೇ ಪದೇ ನಡೆಯುತ್ತಿವೆ ಎಂದು ಆರೋಪಿಸಿದರು. ಇಂತಹ ಪ್ರಕರಣಗಳನ್ನು ಪತ್ತೆ ಹಚ್ಚುವಲ್ಲಿ ತಾಲ್ಲೂಕು ಆಡಳಿತ ಹಾಗೂ ಪೊಲೀಸ್ ಇಲಾಖೆ ವಿಫಲವಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಚೇಳೂರು ಪೊಲೀಸ್ ಠಾಣೆ ಸಿಬ್ಬಂದಿ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಆರೋಪಿಗಳನ್ನು ಶೀಘ್ರವಾಗಿ ಪತ್ತೆ ಹಚ್ಚಬೇಕು. ಇಂತಹ ಘಟನೆಗಳು ಮರುಕಳಿಸದಂತೆ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಘಟನಾ ಸ್ಥಳದಲ್ಲಿ ಗ್ರಾಮಸ್ಥರು ಹಾಗೂ ರೈತ ಸಂಘದ ತಾಲ್ಲೂಕು ಉಪಾಧ್ಯಕ್ಷ ಕೊಡಿಯಾಲ ಬಸವರಾಜು ಸೇರಿದಂತೆ ಹಲವಾರು ಜನ ಉಪಸ್ಥಿತರಿದ್ದರು. ರೈತರ ಬೆವರು, ಸಾಲದ ಹಣ, ವರ್ಷಗಳ ಪರಿಶ್ರಮದಿಂದ ಬೆಳೆದಿದ್ದ ಅಡಿಕೆ ಸಸಿಗಳ ಈಗ ದುಷ್ಕರ್ಮಿಗಳ ಕೃತ್ಯಕ್ಕೆ ಬಲಿಯಾಗಿವೆ. ಆರೋಪಿಗಳ ಪತ್ತೆಗೆ ಪೊಲೀಸರು ಯಾವ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಶಿವಕುಮಾರ್ ಹೆಚ್, ಗುಬ್ಬಿ. ಇದು ಫೋಕಸ್ ತುಮಕೂರು ನ್ಯೂಸ್. ನಾವು ಹೊಸಕೆರೆ ಗ್ರಾಮದವರು. ನನ್ನ ಹೆಸರು ರಾಜೇಶ್ವರಿ ಅಂತ ಹೇಳಿ. ನಮ್ಮ ಒಂದು ಅಡಿಕೆ ಗಿಡ ಇಟ್ಟಿದ್ವಿ 3 ತಿಂಗಳು ಇಂಚೆ. ಇವತ್ತು ಬೆಳಗ್ಗೆ ಒಂದು 35ರಿಂದ 40 ಸಸಿನ ಯಾರೋ ದುಷ್ಕರ್ಮಿಗಳು ಪಕ್ಕದ ತೋಟದವರು ನಮಗೆ ತುಂಬ ತೊಂದರೆ ಕೊಡೋರು. ಅವರು ಕಡ್ದಾಕವ್ರೆ ಅಂತ ನಮ್ಮ ಅನುಮಾನ. ಅವರೇ ಕಡ್ದಾಕಿರ್ಲೂಬಹುದು, ಕಡ್ದಾಕವ್ರೆ ಅಂತ. ಇನ್ನೂ ಚಿಕ್ಕ ಮಕ್ಕಳು ಥರ ಅವನು ಕತ್ತಿಸಕ್ಕೆ ಸಾಯಿಸ್ದಂಗೆ. ದಯವಿಟ್ಟು ನಮಗೇನಾದರೂ ಪೊಲೀಸ್ ಸ್ಟೇಷನಿಂದ ನ್ಯಾಯ ಕೊಡಿಸ್ಲೇಬೇಕು. ಯಾರೂ ಇಂಥ ಕೆಲಸ ಮಾಡಬಾರ್ದು ಇನ್ನು ಮುಂದಕ್ಕೆ. ಆ ಥರ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಎಲ್ಲರಲ್ವ. ಗುಬ್ಬಿ ತಾಲೂಕು ಹೊಸಕೆರೆ ಗ್ರಾಮದಲ್ಲಿ ರಾಜೇಶ್ವರಿ ಎಂಬ ಹೆಣ್ಣು ಮಗಳ ಈ ಒಂದು ತೋಟದಲ್ಲಿ 35ಕ್ಕೂ ಹೆಚ್ಚು ಅಡಿಕೆ ಸಸಿಗಳನ್ನು ಕತ್ತರಿಸಿ ವಿಕೃತಿ ಮಾಡಿರ್ತಕ್ಕಂಥದ್ದು. ಗುಬ್ಬಿ ತಾಲೂಕಿನಲ್ಲಿ ಸುಮಾರು ಪ್ರಕರಣಗಳು ಈ ಥರ ಆಗ್ತಾಯಿದೆ. ಈ ರೈತರಿಗೆ, ನಮ್ಮ ರೈತರಿಗೆ ನಾವು ಏನು ಹೇಳ್ಬೇಕು ಅಂತ ಹೇಳಲಿಕ್ಕಾಗ್ತಾಯಿಲ್ಲ. ರೈತರಲ್ಲ ಇದನ್ನು ಕಡಿಯೋರು, ರಾಕ್ಷಸರು. ಇಂಥ ಪೈಶಾಚಿಕ ಕೃತ್ಯಗಳನ್ನು ಮಾಡ್ತಕ್ಕಂಥವ್ರು ರಾಕ್ಷಸರು, ಕಿಡಿಗೇಡಿಗಳು. ಇದನ್ನು ಮಾಡಬಾರ್ದು. ಇದನ್ನು ಪೊಲೀಸ್ ಇಲಾಖೆಯವರು ಈ ಪ್ರಕರಣ ಆಯ್ತಲ್ಲ, ಮಾರ್ಸೆಟ್ಟಿ ಹೇಳಿದ್ದು, ಆ ಪ್ರಕರಣನ ಗುಬ್ಬಿ ಪೊಲೀಸವರು ಭೇದಿಸಲಿಕ್ಕೆ ಆಗಿಲ್ಲ. ತಹಶೀಲ್ದಾರ್ರವರು ಮತ್ತು ನಮ್ಮ ಚೇಳೂರು ಪೊಲೀಸ್ ಇಲಾಖೆಯವರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಆ ಕಿಡಿಗೇಡಿಗಳು ಎಷ್ಟೇ ಪ್ರಭಾವಿಗಳಾಗಿರಲಿ, ಯಾರೇ ಆಗಿರಲಿ, ಅಂಥವ್ರಿಗೆ ಕಠಿಣ ಶಿಕ್ಷೆ ಕೊಡಬೇಕು. ಮತ್ತು ಇಂಥ ಪ್ರಕರಣಗಳು ಯಾವುದೇ ಕಾರಣಕ್ಕೂ ಆಗಬಾರ್ದು. ಇದನ್ನು ನಮ್ಮ ರೈತ ಸಂಘಟನೆ ತೀವ್ರವಾಗಿ ಖಂಡಿಸುತ್ತೆ. ಈ ಪ್ರಕರಣ ಒಂದು ಗಂಭೀರವಾಗಿ ನಮ್ಮ ಚೇಳೂರು ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟ್ರು ಮತ್ತು ಸಿಬ್ಬಂದಿ ವರ್ಗದವರು ತಗೊಂಡು ಈ ಪ್ರಕರಣವನ್ನು ಬೇಯಿಸಿ ಆ ಆರೋಪಿಗಳನ್ನು ಹಿಡಿದು ಈ ಥರ ಪ್ರಕರಣಗಳು ನಮ್ಮ ಚೇಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಯಾವುದೂ ಆಗಬಾರ್ದು ಅಂತೇಳಿ ನಾನು ಈ ಪ್ರಕರಣವನ್ನು ಕೇಳ್ಕೊಡ್ತೀನಿ. ನಮಸ್ತೆ. ಹೊಸಕೆರೆ ಗ್ರಾಮದಲ್ಲಿ ರಾಜೇಶ್ವರಿ ಅನ್ನೋರ್ದ ಅಡಿಕೆ ತೋಟದಲ್ಲಿ ಅಡಿಕೆ ಮರಗಳನ್ನು 30 ಅಡಿಕೆ ಮರಗಳನ್ನು ಕಡ್ದಾಕಿದ್ದಾರೆ. ಈ ಕೆಲಸ ಮಾಡೋದಕ್ಕಿಂತ ಅವರು ಮನುಷ್ಯರು ತೋಟಕ್ಕೆ ನೀರು ಹಾಯ್ಸೋಕೆ ಹೋಗ್ತಾರಲ್ಲ, ಅವ್ರನ್ನೇ ಕಡಿದ್ರು ಚೆನ್ನಾಗಿರುತ್ತೆ. ಅವ್ರ ವೈಷಮ್ಯ ಇದ್ದರೆ ಅವ್ರನ್ನೇ ಕಡ್ದಾಕಿ ಬಿಡಲಿ. ಅಡಿಕೆ ಸಸಿ ಮಾತ್ರ ಯಾವುದೇ ಕಾರಣಕ್ಕೂ ಕಡಿಬಾರ್ದು. ಅವರು ಇವತ್ತು ಮಕ್ಕಳಿಗಿನ್ನ 7 ಹೆಚ್ಚಾಗಿ ಸಾಕಿರ್ತಾರೆ. ಮಗಿಗೆ ಹೆಂಗೆ ಹೊಟ್ಟೆ ಹಸ್ದಾಗ ಹಾಲು ಸಾಕ್ತಾರೋ ಅದೇ ರೀತಿ ಸಾಕಿದ್ದಾರೆ. ಈ ರೀತಿ
ಮಾಡೋದಕ್ಕಿಂತ ಅವರು ಭಾಳ ಕಷ್ಟ ಬಿಟ್ಟು ಇದು ಮಾಡಿದ್ದಾರೆ. ನಮ್ಮ ತಾಲೂಕು ಆಡಳಿತ ಆಗಲಿ ಜಿಲ್ಲಾಡಳಿತ ಆಗಲಿ ಪ್ರತಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಕಡೆಗೂ ಅಡಿಕೆ ಗಿಡ ಕಡಿತಾ ಇದ್ದಾರೆ. ಇದನ್ನು ಜಿಲ್ಲಾಡಳಿತನೂ ನಮಗೇನು ಸಹಾಯ ಮಾಡ್ತಾಯಿಲ್ಲ, ರೈತರುಗಳಿಗೆ ತಾಲೂಕು ಆಡಳಿತನೂ ನಮಗೇನು ಸಹಾಯ ಮಾಡ್ತಾಯಿಲ್ಲ. ಅವರಿಗೆ ಒಂದು ಈ ಅಡಿಕೆ ಸಸಿ ಕಡಿಯೋಂಥವ್ರಿಗೆ ಒಂದು ಕಾನೂನನ್ನು ತಗೊಂಬಂದು ಕಠಿಣವಾದ ಶಿಕ್ಷೆಯನ್ನು ವಿಧಿಸಬೇಕಂತ ನಾವು ಈ ಸಮಯದಲ್ಲಿ ನಾವು ರೈತ ಸಂಘದ ಹೋರಾಟಗಾರರಾದ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅರಳ್ಳಿ ಮಂಜಣ್ಣವರು, ನಾವು ಬಸವರಾಜು ಅಂತ ನಾವು ಕೇಳ್ಕೊಂತೀವಿ. ಯಾವುದೇ ಕಾರಣಕ್ಕೂ ಇನ್ನೊಂದು ಸತಿ ಈ ಪ್ರಕರಣ ನಡೆದರೆ ನಾವು ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ. ಅಧಿಕಾರಿಗಳು ನಮಗೆ ಸ್ಪಂದಿಸಬೇಕು, ಅವ್ರನ್ನ ಹಿಡ್ಕೊಂಬಂದು ಕಠಿಣವಾದ ಶಿಕ್ಷೆ ಕೊಡಬೇಕು. ಒಂದು ಕಾನೂನನ್ನು ಹೊಸದಾಗಿ ಸರ್ಕಾರದಲ್ಲಿ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಒಂದು ಲೆಟ್ರ್ ಬರೀತೀವಿ ನಾವು. ಒಂದು ಕಾನೂನನ್ನು ವಾಸ್ತವವಾಗಿ ಮಾಡಿ ಈ ಅಡಿಕೆ ಗಿಡ ಕಡಿಯೋರಿಗೆ ಒಂದು ಕಾನೂನು ಮಾಡಿ ಅವ್ರಿಗೆ ಶಿಕ್ಷೆ ಯಾರು ಕಡ್ದವ್ರೆ ಅಂತ ಗೊತ್ತಾಗ್ತದಂಗೆ ಶಿಕ್ಷೆ ಡೈರೆಕ್ಟ್ ಕೋರ್ಟು ಆ ಥರ ಮಾಡೋಂಗೆ ಒಂದು ಮಾಡಿಕೊಡ್ಬೇಕಂತ ನಮಸ್ತೆ.